ಇದು ಕನ್ನಡದ ಭಗವದ್ಗೀತೆ ಅಂತ ತುಂಬ ಜನ ಹೇಳಿದ್ದಾರೆ. ಹೌದೇ ಹೌದು ಅನ್ನೋದಕ್ಕೆ ಎಷ್ಟೊಂದು ಶ್ಲೋಕಗಳು ಕೃಷ್ಣನ ಬಾಯಿಂದ ಬಂದದ್ದೇ ಆಗಿದೆ ಅನ್ಸುತ್ತೆ. ಅವ್ರು ಹೇಳೋದು ಕಾರುಣ್ಯ ಬೇಕು, ವೈರಾಗ್ಯ ಬೇಕು. ಇವೆರಡೂ ಕೂಡ ಅನಾಸಕ್ತಿಯಿಂದ ಬರಬಾರ್ದು. ಅದಕ್ಕೆ ಅರ್ಜುನಂದು ಆಸ್ಥಾನ ಕಾರುಣ್ಯ, ಪ್ರಾಕೃತ ಕಾರುಣ್ಯ, ಇದು ಬಹಳ ಸೆಂಟಿಮೆಂಟಲ್ ಆಗಿ ಅವನಿಗೆ ಕರುಣೆ ಬಂತು. ಇದು ಒಂದು ಹೃದಯ ದೌರ್ಬಲ್ಯ, ಮನೋ ದೌರ್ಬಲ್ಯ ಅಂತ ಬರುತ್ತೆ ಭಗವದ್ಗೀತೆನಲ್ಲಿ. ಹಾಗೇನೆ ಇವ್ರು ಹೇಳೋದು ಹೋರಾಡು ಅಂತಾರೆ. ಹೋರಾಡು ಅಂದಾಗ ನಾವು ಜಗಳ ಆಡು, ಕಚ್ಚಾಡು ಅಂತ ತಿಳ್ಕೊಳ್ಬಾರ್ದು. ಧರ್ಮಯುದ್ಧ ಹೋರಾಡು ಅಂತಲೇ ಕೃಷ್ಣ ಹೇಳಿದ್ದು. ಯಾವಾಗ ಅದು ಧರ್ಮದಲ್ಲಿ ಹೋರಾಡ್ತೀವಿ ಅದು ಆಟ ಆಗುತ್ತೆ. ಈ ಹೋರಾಟದಲ್ಲಿ ಫಲ ಅಫಲಾಪೇಕ್ಷೆ ಇಲ್ಲದೆ ನಾವು ಹೋರಾಡ್ತೀವಿ. ಪರಮಾತ್ಮ ನಮ್ಮ ಜೊತೆ ಇರ್ತಾನೆ. ಜೀವನದಲ್ಲಿ ಆ ರೀತಿ ಹೋರಾಡಬೇಕು. ಜೀವನ ಹೋರಾಡಬೇಕು ನಿಜ. ಯಾರಿಗೆ ತಮೋಗುಣ ಇರುತ್ತೆ ಅವರು ಮುಂಡು ಒಂಥರ ಸ್ಪಷ್ಟತೆ, ಆ ಚುರುಕು ಅಂತಾರಲ್ಲ, ಆ ತೀಕ್ಷ್ಣತೆ ಬುದ್ಧಿ ಒಳಗಿರೋಲ್ಲ. ಅವರು ಮುಂಡು, ಅವ್ರ ಬುದ್ಧಿನೇ ಮಂಡಾಗಿರೋದ್ರಿಂದ, ಅವರು ಮಂಡಾಗೇ ಇರೋದ್ರಿಂದ ಜೀವನದಲ್ಲಿ ಅವ್ರು ಹೋರಾಡಕ್ಕಾಗಲ್ಲ. ತಮೋಗುಣ ಇದ್ರೆ. ರಜೋಗುಣ ಇದ್ರೆ, ಬರೀ ರಜೋಗುಣ ಪ್ರಧಾನವಾಗಿದ್ರೆ ವೈರತ್ವ. ಆ ರೀತಿ ಹೋರಾಡೋದು ಹೇಳಿಲ್ಲ ಅವರು. ಹಗೆತನ ಇದು ಬೇಡ ಅಂತಾರೆ. ಅಂದ್ರೆ ತಮೋಗುಣದ ಆ ಮೊಂಡುತನನೂ ಬೇಡ, ವೈರತ್ವ, ಹಗೆತನ, ರಜೋಗುಣದ ರಾಕ್ಷಸತ್ವದ ಅದೂ ಬೇಡ. ಆದ್ರೆ ನೀನು ಹೋರಾಡು. ಯಾವ ರೀತಿ ಹೋರಾಡಬೇಕು? ಹಿರಿ ನಿಯಮದಲ್ಲಿ ಹೋರಾಡು. ಹ್ಯಾವ್ ಎ ಹೈಯರ್ ಪ್ರಿನ್ಸಿಪಲ್, ಹೈಯರ್ ಏಮ್, ಹೈಯರ್ ವ್ಯಾಲ್ಯೂಸ್ ಇದೆಯಲ್ಲ, ಆ ತತ್ವದಲ್ಲಿ ನೀನು ಹೋರಾಡಬೇಕು. ಅದು ಧರ್ಮಯುದ್ಧ ಆಗೋದು. ಅದನ್ನೇ ಕೃಷ್ಣ ಹೇಳಿದ್ದು. ಹೋರು ಧೀರತೆಯಲಿ ಅಂತ. ಹೋರು ಧೀರತೆಯಲಿ ಮೊಂಡುತನದಿಂದ ಬೇಡ, ವೈರ ಹಗೆತನ ಬೇಡ, ಹಿರಿ ನಿಯಮವಿರಲಿ. ಎಲ್ಲದಕ್ಕೂ ಬೇಸಿಕ್ ಪ್ರಿನ್ಸಿಪಲ್, ದಿ ಹೈಯೆಸ್ಟ್ ಪ್ರಿನ್ಸಿಪಲ್ ಏನಿದೆ ಲೈಫಲ್ಲಿ, ಧರ್ಮ. ದಟ್ ಈಸ್ ದಿ ಹೈಯೆಸ್ಟ್. ಧರ್ಮದಲ್ಲಿ ಮಾಡುವ ಹೋರಾಟಕ್ಕೂ ಜೀವನದಲ್ಲಿ ವೈರತ್ವದಿಂದ, ಹಗೆತನದಿಂದ ಮಾಡುವ ಹೋರಾಟಕ್ಕೂ ಬಹಳ ವ್ಯತ್ಯಾಸ ಇದೆ. ಅವ್ರನ್ನ ಧೀರ ಅಂತ ಕರೆಯಲ್ಲ. ಆ ಧೀರತನಕ್ಕೆ ಬೇಕಿರೋದು ನಿಜವಾದ ವಿವೇಕದ ವೈರಾಗ್ಯ. ಧೀರತನಕ್ಕೆ ಬೇಕಿರೋದು ಪ್ರೇಮ ತುಂಬಿದ ಕಾರುಣ್ಯ. ಅಯ್ಯೋ ಪಾಪ ಕಾರುಣ್ಯ ಅಲ್ಲ, ವೈರಾಗ್ಯ ಕಾರುಣ್ಯ ಮೇಳವಿಸೆ ಧೀರತನ. ಆ ಹೋರಾಡು, ಆ ತರ ಹೋರುದು ಉದಾತ್ತತೆಯಿಂದ. ಉದಾತ್ತತೆ ಇಂಪಾರ್ಟೆಂಟ್. ಉದಾತ್ತತೆಯಿಂದ ಹೋರಾಡು. ಹೋರು ಉದಾತ್ತತೆಯಿಂದ ಮಂಕುತಿಮ್ಮ. ವೈರಾಗ್ಯ ಕಾರುಣ್ಯ ಮೇಳವಿಸಿ ಧೀರತನ ಬರಬೇಕು. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ. ವೈರ ಹಗೆತನ ಬೇಡ, ಹಿರಿಯ ನಿಯಮವಿರಲಿ. ಹೋರು ಧೀರತೆಯಿಂದ ಮೊಂಡುತನದಿಂದ ಬೇಡ. ಇದು ಪೌರುಷ ಮಿತಿ ಅಂತ ಹೇಳುವಾಗ ಹೇಳ್ತಾರೆ. ಮನುಷ್ಯನ ಪೌರುಷಕ್ಕೆ ಒಂದು ಮಿತಿ ಇದೆ. ಆ ಮಿತಿಯನ್ನ ನಾವು ತಿಳ್ಕೊಂಡಾಗ ಇನ್ನಷ್ಟು ಪರಮಾತ್ಮನ ಕೈ ಜೊತೆಗೆ ನಾವು ಹೊರಟಾಗ ಆ ಪೌರುಷ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ಮಿತಿಯನ್ನು ತಿಳ್ಕೋಬೇಕು. ನನಗಿಷ್ಟಿದೆ, ಇವಾಗ ಇಲ್ಲಿ ನಿಂತಿದ್ದೀನಿ, ಇವಾಗ ಮುಂದಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗಬೇಕು. ಆ ಧರ್ಮದಲ್ಲಿದ್ದಾಗ ಇನ್ನೊಂದಿಷ್ಟು ಶಕ್ತಿ ನಮಗೆ ಬರುತ್ತೆ. ಹೋರು ಧೀರತೆಯಿಂದ ಮೊಂಡುತನದಿಂದ ಬೇಡ, ವೈರ ಹಗೆತನ ಬೇಡ, ಹಿರಿ ನಿಯಮವಿರಲಿ. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ. ಹೋರು ಉದಾತ್ತತೆಯಿಂದ ಮಂಕುತಿಮ್ಮ. ಆಮೇಲೆ ಲೈಫಲ್ಲಿ ಹೇಗಿರಬೇಕು? ಕ್ಲೈಂಟ್ ತರ ಇರುವುದು. ಹೋರದಾಗ, ಅದೇ ಹೋರಾಟ ಮಾಡಿದಾಗ ಕ್ಲೈಂಟ್ ತರ ನ್ಯಾಯಕ್ಕೆ ನಿಂತ್ಕೋ. ನಿಜವಾದ ಕ್ಲೈಂಟ್ ಆದ್ರೆ ನ್ಯಾಯಕ್ಕೆ ನಿಂತ್ಕೋ. ತೀರ್ಪಾಗೋವರೆಗೂ ಸಾಕ್ಷಿ ಒಲೆ ಇರು. ನೀನ್ ಜೀವನದಲ್ಲಿ ಹೋಗ್ತಾ ಇದ್ದಾಗ ಪರಮಾತ್ಮ ಎಲ್ಲವೂ ಕೂಡ ನಮ್ದೇನಿದೆ ಇಲ್ಲಿ ಅನ್ನಲ್ವಾ? ಕರೆಕ್ಟ್. ಎಲ್ಲ ಭಿಕ್ಷೆಯೇ. ಭಿಕ್ಷೆವಲು ಕಾಲ ಸವೆಸು ಅಥವಾ ಭಿಕ್ಷುವಲು ಕಾಲ ಸವೆಸು, ಭಿಕ್ಷೆವಲು ಕಾಲ ಸವೆಸು. ಈ ಕಾಲನ ಭಿಕ್ಷೆ ಮಾಡ್ಕೊಂಡು ಸವೆಸು. ಭಿಕ್ಷು ಹಾಗೂ ನಿನ್ನ ಜೀವನದ ಕಾಲ ಸವೆಸು ಈ ಲೋಕಯಾತ್ರೆಯಲ್ಲಿ. ಎರಡರ್ಥನೂ ತಗೋಬಹುದು. ಭಿಕ್ಷುವಲು ಕಾಲ ಸವೆಸಿ ಲೋಕಯಾತ್ರೆಯಲ್ಲಿ ಪಕ್ಷಿವಲು ಮನದೊಳಿರು. ಮನಸ್ಸನ್ನು ಯಾವಾಗ್ಲೂ ಕೂಡ ಹರಿಯೋದಕ್ಕೆ ಬಿಡು, ಹಾರೋದಕ್ಕೆ ಬಿಡು, ವಿಶಾಲವಾಗೋದಕ್ಕೆ ಬಿಡು. ಪಕ್ಷಿ ತರ ಹಾರ್ತಾ ಇರಲಿ. ಅದು ಎಲ್ಲೋ ಒಂದ್ ಕಡೆ ಕೂತ್ಕೊಳ್ಳೋದು ಬೇಡ, ಹಿಡ್ಕೊಳ್ಳೋದು ಬೇಡ, ಸಿಕ್ಕಾಕೊಳ್ಳೋದು ಬೇಡ, ಬಂಧಿಸ್ಕೊಳ್ಳೋದು ಬೇಡ.
ಕಕ್ಷಿಗಾರನ ಒಲೆ ಕೋರುತ್ತೆ ನ್ಯಾಯಕ್ಕೆ, ಸಾಕ್ಷಿಯ ಒಲಿರು ಕಡೆಗೆ ತೀರ್ಪಾಗುವೊಂದು, ಭಿಕ್ಷುವಲು ಕಾಲ ಸವೆಸಿ ಲೋಕಯಾತ್ರೆಯಲ್ಲಿ, ಪಕ್ಷಿವಲು ಮನದೊಳಿರು ಮಂಕುತಿಮ್ಮ. ಇದಕ್ಕೆ ನಾವು ಹೊರಗಡೆಯಿಂದ ಶಕ್ತಿನ ಹೇಳ್ಕೊಳಕ್ಕಾಗಲ್ಲ. ನಮ್ಮ ಮನಸ್ಸು ಅದರ ಅಂತರಾಳದಲ್ಲಿ ನಾವು ಕೆದಕಿ ನೋಡ್ಬೇಕು. ಈ ಆತ್ಮ ಬಲ ನಮಗೆ ಬರಬೇಕಾದ್ರೆ ಸತ್ವಗುಣದಿಂದ ಬರುತ್ತೆ. ಗುಣದ ಶೋಧನೆ. ಸಾರಿ. ನಮ್ಮ ಆತ್ಮದ ಗುಣ ಬಲ ನಮ್ಮ ಸತ್ವಗುಣದಿಂದಲೇ ಪರಿಚಯ ಆಗೋದು. ನಮ್ಮಲ್ಲಿ ತಮೋ ಗುಣ ರಜೋಗುಣ ಇದ್ರೆ ನಾವು ಹೊರಗೆ ಇರ್ತೀವಿ. ಯಾವಾಗ ನಮ್ಮ ಒಳಗಡೆ ಆತ್ಮದ ಒಂದು ಪರಿಚಯ ಆಗೋದೇ ಸತ್ವಗುಣದಿಂದ. ನಮ್ಮ ಶಕ್ತಿಯನ್ನು ಎಳಿಬೇಕಾದ್ರೆ ನಮ್ಮ ಗುಣಗಳ ಬಗ್ಗೆ ಬಗಿಬೇಕು. ನಮ್ಮ ಗುಣಗಳನ್ನು ಬಗೆಯೋದಕ್ಕೆ ಸನ್ನಿವೇಶ ಒಂದು ಸಹಾಯ ಮಾಡುತ್ತೆ. ಅದೇ ಗುರು. ಯಾವಾಗಲೂ ಸನ್ನಿವೇಶವೇ ಗುರು. ಅದನ್ನು ಸೂಕ್ಷ್ಮವಾಗಿ ಅರ್ಥಕೋಬೇಕು. ಸನ್ನಿವೇಶವನ್ನ ಸೂಕ್ಷ್ಮವಾಗಿ ಅರಿತುಕೊಂಡು ನಮ್ಮ ಗುಣವನ್ನ ನಾವು ಶೋಧಿಸಿಕೊಂಡು ನಮ್ಮ ಶಕ್ತಿಯನ್ನ ಮೇಲಕ್ಕೆ ಎಳಿಬೇಕು. ಸೂಕ್ಷ್ಮ ಅರ್ಥ ಆಗ ಆ ಧೃತಿ ಅಳಿಬಹುದು. ಎಷ್ಟು ಧೃತಿಯಿಂದ ಕೆಲಸ ಮಾಡ್ತೀವಿ. ಮತಿ ಧೃತಿ, ಇದನ್ನೇ ಮೇಧಾಶಕ್ತಿ ಅಂತ ಹೇಳುದು. ಆ ಧೃತಿ ನಮ್ಮ ಕರ್ತವ್ಯ, ಅದರ ಒಂದು ಪರಿಧಿ ನಮಗೆ ಆವಾಗ ಗೊತ್ತಾಗತ್ತೆ. ಆವಾಗ ಅದನ್ನ ನಾವು ಮೀರಿ ಹೋಗಕ್ಕಾಗತ್ತೆ. ಆ ಮೀರಿದ ಒಂದು ವ್ಯವಹಾರವನ್ನ, ಉದ್ಯೋಗವನ್ನ ನಾವು ಮಾಡಬಹುದು. ಅದು ಪುಣ್ಯಶಾಲಿಯ ಒಂದು ಲಕ್ಷಣ. ತನ್ನ ಶಕ್ತಿಯನ್ನೆಳೆದು ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮ ಅರಿತು ಧೃತಿ ಅಳೆದು ತನ್ನ ಕರ್ತವ್ಯ ಪರದಿಯ ಮೀರಿ ಉಜ್ಜಗಿಸೆ ಅಂದ್ರೆ ಆ ರೀತಿ ಉದ್ಯೋಗ ಮಾಡಿದ್ರೆ ಪುಣ್ಯಶಾಲಿಯ ಪಾಡದು. ಪುಣ್ಯಶಾಲಿ ಅವನು. ನಾವು ಏನಾದ್ರೂ ಕೊಡ್ಬೇಕಂದ್ರೆ ಒಳಗಿನ ಶಕ್ತಿ ಕೊಡ್ಬೇಕಷ್ಟೆ. ನೋಡಿ, ಸಣ್ಣ ಕಿಡಿ ಇರುತ್ತೆ. ಆ ಕಿಡಿ ಮೇಲೆ ಒಂದು ದೊಡ್ಡ ಕೊರಡು ಬಿದ್ದರೆ ಏನಾಗುತ್ತೆ? ಅದು ಆರೋಗುತ್ತೆ. ಅದೇ ಕಿಡಿ ಇಂದ 100 ಕೊರಡನ್ನ ನಾವು ಸುಡಬಹುದಲ್ವಾ? ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಲ್ವಾ? ಕಿಡಿ ಸಣ್ಣದನು ಮೇಲೆ ಬಿದ್ದ ಕೊರಡು ಆರಿಪುದು. ಸುಡುವುದಾ ಕಿಡಿ ಉರಿಯೇ 100 ಕೊರಡುಗಳ. ನಮ್ಮಲ್ಲಿರೋ ಕಿಡಿನ ನಾವು ಆರಿಸ್ಬಿಡ್ತೀವಿ. ಅದ್ರ ಮೇಲೆ ಕೊರಡು, ತಮೋಗುಣ ರಜೋಗುಣ ಎಲ್ಲ ಕೊರಡುಗಳೇ ಬೆಳೆದಿರೋದೆಲ್ಲ ಮಾಡ್ತಾ ಇದ್ರೆ ಆ ಕಿಡಿ ಆರೋಗುತ್ತೆ. ಆದ್ರೆ ಆ ಕಿಡಿನ ನಿಜವಾಗ್ಲೂ ಹತ್ತಿಸಿದ್ರೆ ಅದು 100 ಕೊರಡನ್ನ ಸುಡುತ್ತೆ. ಅಷ್ಟು ಶಕ್ತಿ ಅದಕ್ಕಿದೆ. ನಿನ್ನ ಆತ್ಮ ಯಾವಾಗ್ಲೂ ಮಲಗಿದ್ರೆ ಅಥವಾ ಉಡುಗಿದ್ರೆ, ನಿನಗೆ ಶಕ್ತಿ ಇಲ್ಲ ಅನ್ಸ್ತಾ ಇದ್ದಾಗ ಬಿಡು ಕೆಲಸಗಳನ್ನು. ದೊಡ್ಡ ದೊಡ್ಡ ಕೆಲಸ ಮಾಡಕ್ ಹೋಗ್ಬೇಡ. ಯಾವಾಗ ಅದ್ ಮಾಡ್ಬೇಕು? ತೊಡಗ ಆತ್ಮ ಬಲ ತಂದು ಮಂಕುತಿಮ್ಮ. ಆತ್ಮ ಬಲಿ ತಂದು, ನಿನ್ನ ಆತ್ಮ ಬಲಿತಾಗ ಆ ಕೆಲಸ ಮಾಡು. ಅದಕ್ಕೆ ಈ ಆತ್ಮ ಸಂಶೋಧನೆ ಎಷ್ಟು ಮುಖ್ಯ ಅಂದ್ರೆ, ಒಂದೇ ಸಮ ಆತ್ಮಶಕ್ತಿ ಬರ್ತಾ ಇದ್ರು ಕೂಡ ಕಾರಂಜಿ ಹಾಗೆ ಅದು ನಾವು ಎಷ್ಟರ ಮಟ್ಟಿಗೆ ನಮ್ಮ 3 ಯಾವಾಗ್ಲೂ ಹೇಳ್ತಿರ್ತಾರಲ್ವಾ ಅವರು, ವಿಧಿ, ಪೌರುಷ, ದೈವ ಬಲ ಅಂತ. ಅದು ಏನೋ ನಮ್ಮ ಹಿಂದಿಂದ ಏನಾದ್ರು ಇದ್ರೆ ಕರ್ಮ, ಯಾವುದೋ ಒಂದೊಂದ್ಸತಿ ನಮಗೆ ತಮೋಗುಣ ರಜೋಗುಣ ಬಂದು ಕೌಕೊಂಡ್ಬಿಟ್ಟಾಗ, ಮಾಯಿ ಕೌಕೊಂಡ್ಬಿಟ್ಟಾಗ ವಿ ಫೀಲ್ ಲೋ, ಆತ್ಮಬಲ ಕಮ್ಮಿ ಅಂತ. ಅವಾಗ ನೀನು ದೊಡ್ಡ ಕೆಲಸ ಏನೂ ಮಾಡಕ್ ಹೋಗ್ಬೇಡ. ಹಾಗೆ ಅಂತ ಬಿಡಬೇಡ. ಮತ್ತೆ ನಿನ್ನಲ್ಲಿ ನೀನು ಹುಡುಕ್ಬೇಕು, ಶಕ್ತಿಯ ತೆಗಿಬೇಕು, ಅಳಿಬೇಕು, ಗುಣಗಳನ್ನ ಬಗಿಬೇಕು, ಆಮೇಲೆ ಸನ್ನಿವೇಶ ನೋಡ್ತಾ ಇರಬೇಕು, ಸೂಕ್ಷ್ಮತೆಯನ್ನ ನೋಡ್ತಾ ಇರಬೇಕು. ಆಗ ನಮಗೆ ಆತ್ಮಕ್ಕೆ ಮತ್ತೆ ಬಲ ಬರುತ್ತೆ, ಬಲಿಯತ್ತೆ. ಆತ್ಮ ಬಲಿಬೇಕು. ಆತ್ಮ ಬಲಿ ತಂದು ಆಗ ತೊಡಗು ಕೆಲಸದಲ್ಲಿ, ದೊಡ್ಡ ಕೆಲಸನ ಮಾಡು. ಮೂಡಿದ್ದಾಗ, ಚೆನ್ನಾಗಿ ಸ್ಫೂರ್ತಿ ಇದ್ದಾಗ ಮಾಡ್ಬಿಡು.
ನಾಳೆ ನಾಳೆ ಅನ್ಬೇಡ. ನೀನ್ ಸ್ಫೂರ್ತಿ ಇಲ್ಲದೆ ಇದ್ದಾಗ ರಿಲ್ಯಾಕ್ಸ್ ಮಾಡಬೇಡ. ಕಿಡಿ ಸಣ್ಣದನು ಮೇಲೆ ಬಿದ್ದ ಕೊರಡು ಆರಿಪುದು, ಸುಡುವುದ ಕಿಡಿ ಉರಿಯೇ 100 ಕೊರಡುಗಳ. ಹುಡುಗಿ ನಿನ್ನಾತ್ಮ ವಿರೆ ಬಿಡು ಹೆಗ್ಗಲಸಗಳನ್ನು. ಹೆಗ್ಗಲಸ ಅಂದ್ರೆ ದೊಡ್ಡ ದೊಡ್ಡ ಕೆಲಸ, ಹಿರಿಯ ಕೆಲಸಗಳು, ಬಿಗ್ ಟಾಸ್ಕ್ ತಗೊಳ್ಬೇಡ. ಆತ್ಮಬಲ ಇಲ್ಲದೆ ಇದ್ರೆ, ಆತ್ಮಶಕ್ತಿ ಕುಗ್ಗಿದ್ರೆ ಏನೂ ಮಾಡಬೇಡ. ತೊಡಗಾತ್ಮ ಬಲಿ ತಂದು ಮಂಕುತಿಮ್ಮ. ನೀ ಮಾಡು ಯಾವಾಗ ಆತ್ಮ ಬಲಿತಾಗ. ಯಾಕೆಂದ್ರೆ ಒಳಗಡೆ ಇದ್ದೇ ಇದೆ ಆ ಶಕ್ತಿ. ಅರಿವು ಬಂದ ತಕ್ಷಣ ಯಾರಾದ್ರೂ ಪ್ರೇರಣೆ ಕೊಟ್ಟು ಮಾಡ್ಬೇಕು ಅನ್ಸ್ದಾಗ ಮಾಡ್ಬಿಡು. ಒಂದೊಂದ್ಸತಿ ಹೇಳ್ತಾ ಇರ್ತೀವಿ ನಾವು, ಕೈಲಾಗಲ್ಲ ಆದ್ರೂ ಮಾತು ಕೊಟ್ಬಿಟ್ಟಿದೀವಿ, ಏನೋ ಮಾಡಕ್ ಹೋಗ್ತೀವಿ. ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೇ, ಮಹದಾಸೆ ಇಟ್ಕೊಂಡು ಬೆಟ್ಟನ ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಯಾರಿಗೋ ತೋರ್ಸಕ್ ಅವ್ರು ಮಾಡಿದ್ರು, ನಾವು ಮಾಡಕ್ ಹೋಗಿ ಆ ಬೆಟ್ಟ ಕಡಿತೀನಿ ಅಂದ್ಬಿಟ್ಟು ಒಂದು ಗುದ್ಲಿ ಹಾಕೋದು, ಅಥವಾ ಅದಕ್ಕೆ ಕೋಲು ಅಂತ ಹೇಳ್ತಾರೆ, ಸನ್ನೆಗೋಲು ಅಂತ, ಅದನ್ನು ಹಾಕೋದು. ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೇ, ಗಟ್ಟಿಯೇ ಸೊಟ್ಟಗಾಗದೆ ಸನ್ನೆಗೋಲು. ಆ ಬೆಟ್ಟದಷ್ಟು ಗಟ್ಟಿನ ನೀನು ಹಾಕಿರೋದು ಕೋಲು ಖಂಡಿತ ಮುರಿಯತ್ತೆ. ರಟ್ಟೆಯೇ ಮುರಿದೀತು ಮೈ ಮರೆತ ಸಾಹಸದಿ, ಎಷ್ಟು ಉಚಿತವೋ ನೋಡು ಮಂಕುತಿಮ್ಮ. ಇದು ನಮ್ಮನ್ನು ನಾವು ಗಮನಿಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿದೆ. ಒಂದೊಂದ್ಸತಿ ಯಾರನ್ನೋ ನೋಡ್ತೀವಿ, ಅಯ್ಯೋ ಅವರು ಅಷ್ಟು ಮಾಡ್ಬಿಟ್ಟಿದ್ದಾರೆ, ನಾವೇನು ಮಾಡಿಲ್ಲ, ಆ ಥರ ಒಂದು ಬಂದಾಗ ನಮ್ಮನ್ನು ನಾವು ವಾಚ್ ಮಾಡ್ಕೋಬೇಕು. ಆಮ್ ಐ ರೆಡಿ ನಾವು, ನನ್ನ ಆತ್ಮಬಲ ಇದೆಯಾ, ಇವಾಗ ಉತ್ಸಾಹದಲ್ಲಿದೆಯಾ. ಯಾರೋ ಹೇಳಿದ್ರು, ಯಾರೋ ಹೋ ಅಂತ ಹೇಳಿದ್ರು ಅಂತ ಹೇಳಿ ಕುಣಿಬಾರ್ದು. ಅದು ನಮ್ಗಾಗತ್ತಾ, ನಾವು ಮಾಡ್ತಾ ಇದ್ದೀವ, ನಮ್ಗೆ ಎಷ್ಟಾಗತ್ತೆ. ಇದನ್ನ ನಿತ್ಯಾನಿತ್ಯ ವಿವೇಕ ಅನ್ನೋದು. ಇದು ಭಗವದ್ಗೀತೆನಲ್ಲಿ ತುಂಬ ಚೆನ್ನಾಗಿ ಅರ್ಜುನನ ಕೃಷ್ಣನ ಸಂವಾದದಲ್ಲಿ ಬರುತ್ತೆ. ಅದನ್ನು ಹೇಳ್ತಾ ಇದ್ದೀನಿ, ಅವಾಗ ಕೇಳ್ಬೋದು ನೀವು. ಯಾವ ರೀತಿ ಕಾರುಣ್ಯ ಅನ್ನೋದು ಬರುತ್ತೆ, ಒಂದೊಂದ್ಸತಿ ತಾನೇ ಉಕ್ಕಿ ಬರುತ್ತೆ ಪ್ರಾಕೃತ ಕಾರುಣ್ಯ. ಅದು ಒಂದೊಂದ್ಸತಿ ಹೃದಯದ ಶಿಥಿಲತೆ ಅಥವಾ ಮನಸ್ಸಿನ ಮೆದುತನ, ಅದು ಅಲ್ಲಿ ಬರುವಂಥದ್ದು ಬರೀ ಒಂದು ಬಾಷ್ಪ ಪಂಕ ಅಷ್ಟೇನೆ. ಕಣ್ಣಲ್ಲಿ ನೀರು ಬರ್ಬೋದು, ಆದರೆ ಅದು ನಿಜವಾದ ಕರುಣೆ ಅಲ್ಲ ಅಂತ ಹೇಳ್ತಾನಲ್ಲ. ಹಾಗೆ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡ್ರೆ ಗೊತ್ತಾಗೋದಿಲ್ಲ ನಮಗೆ.